ನಿಮಗೇನಾದರೂ ಬ್ಲೋಟಿಂಗ್, ಗ್ಯಾಸ್ಟ್ರಿಕ್, ಅಸಿಡಿಟಿ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಥವಾ ಹೆಡ್ಏಕ್ ಇರ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಈ ಥರದ್ರಿಂದ ಏನಾದರೂ ನೀವು ಸಫರ್ ಮಾಡ್ತಾ ಇದ್ದೀರಾ? ಹಾಗಾದರೆ ನಿಮಗೆ ಅದರ ರೂಟ್ ಕಾಸ್ ಪ್ರಾಬ್ಲಮ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಆಗಲೇಬೇಕು. ತುಂಬ ಜನ ಹೇಳ್ತಾರೆ, ನಾನು ಹೆಲ್ತಿ ಲೈಫ್ ಸ್ಟೈಲೇ ಇದೆ, ನನಗೆ ಮನೆ ಫುಡ್ಡನ್ನೇ ತಿಂತೀನಿ, ಆದರೂ ಯಾಕೆ ಈ ಥರ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಥಿಂಕ್. ಸೊ ನಾನು ಕುಕ್ಕಿಂಗ್ ಯಾವ ಮೆಥಡ್ನಲ್ಲಿ ಮಾಡ್ತಾ ಇದ್ದೀನಿ, ಹಾಗೆ ಯಾವ ಥರ ವೆಸಲ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಹೇಳ್ತಾರೆ, ಇದು ನಮ್ಮ ಅಜ್ಜಿ ಕಾಲದ ಕುಕ್ವೇರು ನಾನು ಯೂಸ್ ಮಾಡ್ತಾ ಇದ್ದೀನಿ, ಇದು ನಾವು ಅತ್ತೆ ಕೊಟ್ಟಿದ್ದು ನಾನು ಇದನ್ನ ಯೂಸ್ ಮಾಡ್ತೀನಿ, 20 ವರ್ಷ ಇರ್ಬೋದು. ಇದೇನಿದು ಕುಕ್ಕಿಂಗ್ ಮೆಥಡ್ ಇರ್ಬೋದು ಅಥವಾ ನಾನು ಯೂಸ್ ಮಾಡೋ ವೆಸಲ್ಸ್ ಇರ್ಬೋದು, ನನ್ನ ಗಟ್ಟಿಗಿರ್ಬೋದು, ಹೇಗೆ ಇಂಟರ್ಲಿಂಕ್ ಅಂತ. ಸೊ ನಿಮಗೇನಾದರೂ ಗಟ್ ಹೆಲ್ತ್ ಇಶ್ಯೂಸ್ ಇದೆ, ನೀವೇನಾದರೂ ಗಟ್ ಹೆಲ್ತ್ನ ಫಿಕ್ಸ್ ಮಾಡ್ಕೋಬೇಕು ಅಂತ ನಿಮಗೆ ಆಸಕ್ತಿ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ 1-to-1 ಫ್ರೀ ಕನ್ಸಲ್ಟೇಷನ್ ಕಾಲ್ನ ಫಿಕ್ಸ್ ಮಾಡ್ಕೊಳ್ಳಿ ರಿಗಾರ್ಡಿಂಗ್ ಗಟ್ ಹೆಲ್ತ್.